ಒಬ್ಬ ಅತ್ಯಂತ ಹೆಮ್ಮೆಯ ಸುಪುತ್ರಿ, ಚಲನಚಿತ್ರ ರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಬಿ ಸರೋಜಾದೇವಿಯವರು ಅಗಲಿಕೆ ಬಹಳ ದುಃಖದ ಒಂದು ಸನ್ನಿವೇಶ. ಆದರೆ ಅವರು ತಮ್ಮ ಬದುಕಿನಲ್ಲಿ ಏನೇನು ಸಾಧಿಸಬೇಕು ಎಲ್ಲವನ್ನೂ ಕೂಡ ಸಾಧಿಸಿದರು ಮತ್ತು ಕನ್ನಡ, ತಮಿಳು, ತೆಲುಗು, ಹಿಂದಿ ಅನೇಕ ಭಾಷೆಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಅತ್ಯಂತ ಪ್ರಭಾವಿ ನಾಯಕಿಯಾಗಿದ್ದರು. ಭಾಳ ಆತ್ಮೀಯರು ಕೂಡ ಆಗಿದ್ದರು. ನನಗೂ ಕೂಡ ಅವರ ಪರಿಚಯ ಭಾಳ ಚೆನ್ನಾಗಿತ್ತು ಮತ್ತು ನನ್ನ ತಂದೆ ಮತ್ತು ತಾಯಿಯವ್ರ ಜೊತೆ ಕೂಡ ಭಾಳ ಅವ್ರಿಗೆ ಹತ್ತಿರದಲ್ಲಿದ್ದರು. ತಾಯಿ ಕಂಡ್ರೆ ಭಾಳ ಪ್ರೀತಿ ಇತ್ತು ಸರೋಜಾದೇವಿಯವರಿಗೆ ಮತ್ತು ಒಂದು ಒಳ್ಳೆಯ ವ್ಯಕ್ತಿತ್ವ. ಅವರು ಎಷ್ಟೇ ಫಿಲಿಮ್ಗಳಲ್ಲಿ ಫೇಮಸ್ ಆಗಿದ್ರು ಕೂಡ ಆ ಸರಳತೆ ಹೋಗಿರಲಿಲ್ಲ. ಊರನ್ನು ಅವ್ರು ಮರ್ತಿರಲಿಲ್ಲ. ಒಂದು 8 ವರ್ಷದ ಒಂದು ಸನ್ನಿವೇಶ ನಮ್ಮ ಬೆಂಗಳೂರಲ್ಲಿ ಬಂದಾಗ ನನ್ನ ಕ್ಷೇತ್ರಕ್ಕೆ ಅವರೇ ಫೋನ್ ಮಾಡಿ ನಾನು ಬರ್ತೀನಿ, ಸ್ವಲ್ಪ ಎಲ್ರಿಗೂ ಸಹಾಯ ಮಾಡಬೇಕು ಅಂತ ಹೇಳಿ ಅವ್ರು ಬಂದು ಅನೇಕ ಬಡವರಿಗೆ ಅವ್ರ ಕೈಲಾದಂಥ ಸಹಾಯವನ್ನು ಕೂಡ ಮಾಡಿ ಅವರೇ ಸ್ವಯಂ ಪ್ರೇರಣೆಯಿಂದ ನನಗೆ ಫೋನ್ ಮಾಡಿ ನಾನು ಅವ್ರಿಗೆ ಮನೆಗೆ ಬಂದು ಅವ್ರು ಕರ್ಕೊಂಡು ಹೋಗಿದ್ದೆ. ಅಂದರೆ ಭಾಳ ಒಂದು ಒಳ್ಳೆಯ ಹೃದಯ ಇದ್ದಂಥ ಮಹಾನ್ ಅಭಿನೇತ್ರಿ. ಅವರ ಒಂದು ಆತ್ಮಕ್ಕೆ ಶಾಂತಿ ಮತ್ತು ಅವರ ಬದುಕು ಚೆನ್ನಾಗಿ ಬದುಕಿದ್ದಾರೆ. ಕೊನೆಯ ದಿವಸಗಳು ಕೂಡ ಯಾವುದೇ ಅವ್ರಿಗೆ ತೊಂದರೆ ಇರಲಿಲ್ಲ ಮತ್ತು ಅನಾರೋಗ್ಯ ಇರಲಿಲ್ಲ. ಬಹಳ ಸುಖ, ಶಾಂತಿ, ನೆಮ್ಮದಿಯಿಂದನೇ ಅವರ ಜೀವನ ನಡೆಸಿ ಅವರ ಒಂದು ಕೊನೆಯ ದಿವಸ ಪ್ರಯಾಣವನ್ನು ಅವರು ಸಾಗ್ತಾ ಇದ್ದಾರೆ. ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀನಿ. ಕುಟುಂಬಸ್ಥರು, ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನ ಮತ್ತು ಅವರ ಅಭಿಮಾನಿಗಳು, ಸಂಖ್ಯಾತ ಅಭಿಮಾನಿಗಳು ಅವರೆಲ್ಲ ಇವತ್ತಿನ ದಿವಸ ಅವ್ರಿಗೂ ಕೂಡ ನನ್ನ ಒಂದು ಸಾಂತ್ವನವನ್ನು ಹೇಳಿ ಅವರಿಗೆ ಆತ್ಮಶಾಂತಿಯನ್ನು ಕೊಡ್ತೀನಿ.